ಕಿಶೋರ ಭಾರತದ 10ನೇ ಅಧ್ಯಾಯ ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರೆ, ಅದರಲ್ಲಿ 2ನೇ ಉಪಾಧ್ಯಾಯ ಕೃಷ್ಣ ರಾಯಭಾರ. ಇಷ್ಟೆಲ್ಲ ಯುದ್ಧದ ಸಿದ್ಧತೆಗಳಾದರೂ ವಿದುರ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನ ಮಾಡುತ್ತಲೇ ಇದ್ದ. ಏನಾದರೂ ಮಾಡಿ ಯುದ್ಧವನ್ನು ತಪ್ಪಿಸಬೇಕೆಂಬುದು ಅವನ ಆಶಯವಾಗಿತ್ತು. ಅವನು ದುರ್ಯೋಧನನ ಬಳಿಗೆ ಹೋಗಿ, ದುರ್ಯೋಧನ, ನೀವು ಮತ್ತು ಪಾಂಡವರು ಯುದ್ಧ ಸಿದ್ಧತೆಯಲ್ಲಿದ್ದೀರಿ. ಅಣ್ಣ ತಮ್ಮಂದಿರಾದ ನೀವುಗಳು ಈ ರೀತಿ ಬಡಿದಾಟಕ್ಕೆ ಅಣಿಯಾಗುತ್ತಿರುವುದು ಆಶ್ಚರ್ಯವೇ ಸರಿ. ಜೊತೆಯಲ್ಲಿ ಕುಳಿತು ಊಟ ಮಾಡುವುದು, ಪರಸ್ಪರ ಸೌಹಾರ್ದದಿಂದ ವರ್ತಿಸುವುದು, ಸುಖ ದುಃಖಗಳನ್ನು ವಿಚಾರಿಸಿ ತಿಳಿದುಕೊಳ್ಳುವುದು, ಒಬ್ಬರ ಕಷ್ಟ ಕಾಲದಲ್ಲಿ ಇನ್ನೊಬ್ಬರು ನೆರವಾಗುವುದು, ಆಗಾಗ ಒಂದೆಡೆ ಕುಳಿತು ಒಟ್ಟಿಗೆ ಕಾಲ ಕಳೆಯುವುದು, ಇದು ಅಣ್ಣ ತಮ್ಮಂದಿರುಗಳ ಮುಖ್ಯ ಕರ್ತವ್ಯವಾಗಿದೆ. ಅಣ್ಣ ತಮ್ಮಂದಿರು ಎಂದಿಗೂ ಪರಸ್ಪರ ಜಗಳವಾಡಬಾರದು. ಅವರು ಒಟ್ಟಿಗಿದ್ದರೆ ತೇಜೋವಂತರಾಗಿರುತ್ತಾರೆ. ಒಬ್ಬರಿಂದೊಬ್ಬರು ದೂರವಾದರೆ ಕಳೆಗುಂದಿದವರಾಗುತ್ತಾರೆ, ದುರ್ಬಲರಾಗುತ್ತಾರೆ. ದುರ್ಯೋಧನ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಕ್ಕೆ ಒಂದು ನಿದರ್ಶನವಿದೆ. ಹಿಂದೆ ಒಂದು ಮರದ ಮೇಲೆ 2 ಪಕ್ಷಿಗಳಿದ್ದವು. ಅವೆರಡನ್ನೂ ಹಿಡಿಯಲೆಂದು ಬೇಡನೊಬ್ಬ ಬಲೆಯನ್ನು ಬೀಸಿದನು. ಅವು ಬಲೆಯಲ್ಲಿ ಸಿಕ್ಕಿಬಿದ್ದವು. ಆದರೆ ಪಕ್ಷಿಗಳು ಅದರಿಂದ ಹೆದರಲಿಲ್ಲ. ಅವು ಪರಸ್ಪರ ಮಾತಾಡಿಕೊಂಡು ಬಲೆಯ ಸಮೇತ ಮೇಲಕ್ಕೆ ಹಾರಿಬಿಟ್ಟವು. ಅದನ್ನು ನೋಡಿ ಬೇಡನು ಆಶ್ಚರ್ಯಗೊಂಡ. ಮೇಲೆ ಆಕಾಶದಲ್ಲಿ ಪಕ್ಷಿಗಳು ಹಾರುತ್ತಿದ್ದ ಜಾಡನ್ನೇ ಅನುಸರಿಸಿ ನೆಲದ ಮೇಲೆ ಅವನು ಓಡಲಾರಂಭಿಸಿದ. ಒಂದು ವೇಳೆ ಪಕ್ಷಿಗಳು ಏನಾದರೂ ಕಾರಣದಿಂದ ಕೆಳಗೆ ಬಿದ್ದರೆ ತನ್ನ ಬಲೆಯೂ ಆ ಪಕ್ಷಿಗಳು ಮತ್ತೆ ತನಗೆ ದೊರೆಯಬಹುದೆಂಬ ಆಲೋಚನೆ ಅವನದು. ಸ್ವಲ್ಪ ಹೊತ್ತಿನ ನಂತರ ಬೇಡನ ಆಸೆ ಫಲಿಸಿತು. ಮೇಲೆ ಹಾರುತ್ತಿದ್ದ ಪಕ್ಷಿಗಳಲ್ಲಿ ವಾಗ್ವಾದ ಪ್ರಾರಂಭವಾಯಿತು. ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ಅವು ಜಗಳವಾಡಲಾರಂಭಿಸಿದವು. ತಾವಿಬ್ಬರೂ ಅಪಾಯದಲ್ಲಿದ್ದೇವೆ, ಯಾವ ದಿಕ್ಕಾದರೂ ಸರಿ, ಮೊದಲು ಅಪಾಯವನ್ನು ಪರಿಹರಿಸಿಕೊಳ್ಳಬೇಕೆಂಬ ಯೋಚನೆ ಅವಕ್ಕೆ ಬರಲಿಲ್ಲ. ಕೊಕ್ಕಿನಿಂದ ಪರಸ್ಪರ ಕಿತ್ತಾಡುತ್ತಾ ಹಾರುವುದನ್ನು ಮರೆತು ಅವೆರಡೂ ಕೆಳಗೆ ಬಿದ್ದವು. ಬೇಡ ಬಲೆಯನ್ನು ಆ ಪಕ್ಷಿಗಳನ್ನು ಪಡೆದುಕೊಂಡು ಆನಂದಪಟ್ಟ. ದುರ್ಯೋಧನ, ಈ ಪಕ್ಷಿಗಳ ಉದಾಹರಣೆ ಮನುಷ್ಯರಿಗೂ ಅನ್ವಯಿಸುತ್ತದೆ. ಅಣ್ಣ ತಮ್ಮಂದಿರು ಸಂಪತ್ತಿನ ಆಸೆಯಿಂದ ಜಗಳವಾಡಿ ತಮ್ಮ ಆಸ್ತಿಯನ್ನು 3ನೇಯವರ ವಶ ಮಾಡುತ್ತಾರೆ, ಅಥವಾ ತಾವೇ ಶತ್ರುಗಳ ವಶವಾಗಿ ಬಿಡುತ್ತಾರೆ. ನಿಮ್ಮ ಜಗಳದ ಪರಿಣಾಮವೂ ಹೀಗೆ ಆಗುತ್ತದೆ. ಪ್ರಬಲವಾದ ಕುರುರಾಜ್ಯವನ್ನು ಹೇಗಾದರೂ ಮಾಡಿ ತಮ್ಮ ವಶಪಡಿಸಿಕೊಳ್ಳಬೇಕು, ಅಥವಾ ಕುರುಗಳನ್ನು ನಿರ್ಬಲರನ್ನಾಗಿ ಮಾಡಬೇಕು ಎಂದುಕೊಂಡಿರುವ ನಮ್ಮ ಶತ್ರುಗಳು ಅನೇಕರಿದ್ದಾರೆ. ನಿಮ್ಮ ಮತ್ತು ಪಾಂಡವರ ಜಗಳದಿಂದ ಅವರ ಆಸೆ ಸಫಲಗೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನೀನು ಈಗಲಾದರೂ ಇದೆಲ್ಲವನ್ನು ಗಮನಿಸಿ ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸು, ಅವರೊಡನೆ ಸಂಧಿ ಮಾಡಿಕೊ. ನೀವೆಲ್ಲ ಒಂದುಗೂಡಿದರೆ ಕುರುರಾಜ್ಯವು ಇನ್ನೂ ಬಲಿಷ್ಠವಾಗುತ್ತದೆ ಎಂದ. ಧೃತರಾಷ್ಟ್ರನು ವಿದುರನ ಮಾತನ್ನು ಪುಷ್ಟೀಕರಿಸುತ್ತಾ ದುರ್ಯೋಧನನ್ನು ಕುರಿತು, ಮಗು, ಈಗಲಾದರೂ ಹಿರಿಯರ ಮಾತನ್ನು ಕೇಳು. ಹೇಗಾದರೂ ಸರಿ ಈ ಯುದ್ಧವನ್ನು ತಪ್ಪಿಸು. ಅರ್ಜುನ, ದೃಷ್ಟದ್ಯುಮ್ನ, ಸಾತ್ಯಕಿ, ಸಾಕ್ಷಾತ್ ಶ್ರೀಕೃಷ್ಣ ಇವರುಗಳ ಬೆಂಬಲವನ್ನು ಹೊಂದಿರುವ ಪಾಂಡವ ಸೇನೆಯನ್ನು ನೀನು ಖಂಡಿತ ಎದುರಿಸಲಾರೆ. ವಿರಾಟನಗರದಲ್ಲಿ ಅರ್ಜುನನೊಬ್ಬನೇ ಇಡೀ ಕೌರವ ಸೇನೆಯನ್ನು ಪರಾಭವಗೊಳಿಸಲಿಲ್ಲವೇ? ಇದರಿಂದಲಾದರೂ ನೀನು ಪಾಠ ಕಲಿಯಲಾರಿಯಾ ಎಂದು ಕೇಳಿದ. ಅದಕ್ಕೆ ದುರ್ಯೋಧನ ಒಂದೇ ಮಾತಿನಲ್ಲಿ ಪಾಂಡವರಿಗೆ ಅವರ ರಾಜ್ಯವನ್ನು ಖಂಡಿತ ಹಿಂದಿರುಗಿಸುವುದಿಲ್ಲ ಎಂದು ಬಿಟ್ಟ. ಅತ್ತ ಪಾಂಡವರ ಪಾಳೆಯದಲ್ಲಿ ಯುಧಿಷ್ಠಿರನ ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೂ ಯುದ್ಧವನ್ನು ತಪ್ಪಿಸಬೇಕು ಎಂದು ಅವನು ಯೋಚಿಸಿದ. ಅವನು ಶ್ರೀಕೃಷ್ಣನನ್ನು ಕರೆದು, ಶ್ರೀಕೃಷ್ಣ, ಕೌರವರು ಮತ್ತು ನಾವು ಸಂಧಿಯನ್ನು ಮಾಡಿಕೊಂಡು ರಾಜ್ಯವನ್ನು ಸಮವಾಗಿ ಹಂಚಿಕೊಂಡು ಎಲ್ಲರೂ ಸುಖವಾಗಿರಬೇಕೆಂಬುದೇ ನನ್ನ ಅಪೇಕ್ಷೆಯಾಗಿದೆ. ಕೌರವರು ಇದಕ್ಕೊಪ್ಪದಿದ್ದರೆ ಯುದ್ಧ ಅನಿವಾರ್ಯವಾಗುತ್ತದೆ. ನನಗಂತೂ ಯುದ್ಧ ಮಾಡುವುದಕ್ಕೆ ಕೊಂಚವೂ ಇಚ್ಛೆ ಇಲ್ಲ. ಯಾಕೆಂದರೆ ಯುದ್ಧದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ನಿಜವಾಗಿ ನೋಡಿದರೆ ಜಗಳ ಅಥವಾ ಮನಸ್ತಾಪ ಇರುವುದು ನಮಗೆ ಮತ್ತು ಕೌರವರಿಗೆ ಮಾತ್ರ. ಆದರೆ ಯುದ್ಧ ನಡೆಯುವುದು ಲಕ್ಷಾಂತರ ಕೋಟ್ಯಾಂತರ ಜನಗಳ ನಡುವೆ. ಅದರಿಂದ ಎಷ್ಟೊಂದು ಪ್ರಾಣಹಾನಿಯಾಗುತ್ತದೆ. ನಾವು ನಮ್ಮ ಬಳಗದವರನ್ನೇ ಸಂಹರಿಸಬೇಕಾಗುತ್ತದೆ. ಹೀಗಾಗಿ ನಾವು ಜಯಗಳಿಸಿದರೂ ನಮಗೇನು ಸುಖ ಲಭಿಸಿತು? ಆದ್ದರಿಂದ ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆ ಇದೆ. ನೀನೊಮ್ಮೆ ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರಾದಿಗಳನ್ನು ಕಂಡು ಯುದ್ಧದ ಅನರ್ಥವನ್ನು ತಿಳಿಸಿ ಕೌರವರು ಯುದ್ಧದಿಂದ ವಿಮುಖರಾಗುವಂತೆ ಪ್ರಯತ್ನಿಸು. ಶ್ರೀಕೃಷ್ಣ, ನಮಗೆ ದುರಾಶೆ ಇಲ್ಲ. ಒಂದು ವೇಳೆ ಕೌರವರು ನಮಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಕೇವಲ 5 ಗ್ರಾಮಗಳನ್ನು ಕೊಡಲಿ, ಅಷ್ಟೇ ಸಾಕು.
ನಾವು ಹೇಗೋ ಜೀವನ ನಡೆಸಿಕೊಂಡು ಹೋಗುತ್ತೇವೆ ಎಂದನು. ಭೀಮಸೇನನು ಯುಧಿಷ್ಠಿರನ ಮಾತುಗಳಿಗೆ ಸಮ್ಮತಿಸುತ್ತಾ, ಹೌದು ಶ್ರೀಕೃಷ್ಣ, ಹಿಂದೆ ನಾವು ಕಾಡಿನಲ್ಲಿದ್ದಾಗ ಈ ವನವಾಸವು ಯಾವಾಗ ಮುಗಿಯುವುದೋ, ಅಜ್ಞಾತವಾಸವನ್ನು ಮುಗಿಸಿ ನಮ್ಮ ರಾಜ್ಯವನ್ನು ಯಾವಾಗ ಪಡೆಯುವೋ ಎಂಬ ಚಿಂತೆಯಲ್ಲೇ ಕಾಲ ಕಳೆಯುತ್ತಿದ್ದೆವು. ಆದರೆ ಈಗ ಯುದ್ಧದ ಪರಿಣಾಮಗಳನ್ನು ನೆನೆಸಿಕೊಂಡರೆ ಸದ್ಯ ಯುದ್ಧವೂ ಬೇಡ, ರಾಜ್ಯವೂ ಬೇಡ ಎನಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣ, ನೀನು ಕೂಡಲೇ ಹಸ್ತಿನಾವತಿಗೆ ಹೋಗಿ ಸಂಧಾನಕ್ಕೆ ಯತ್ನಿಸು ಎಂದ. ಅರ್ಜುನ, ನಕುಲರು ಅಣ್ಣಂದಿರ ಮಾತನ್ನು ಅನುಮೋದಿಸಿದರು. ಆದರೆ ದ್ರೌಪದಿಯು ಮಾತ್ರ ಕಣ್ಣೀರು ಸುರಿಸುತ್ತಾ ತನ್ನ ಬಿಚ್ಚಿದ ಮುಡಿಯನ್ನು ಶ್ರೀಕೃಷ್ಣನಿಗೆ ತೋರಿಸುತ್ತಾ, ಶ್ರೀಕೃಷ್ಣ, ಯುಧಿಷ್ಠಿರಾದಿಗಳ ಮಾತು ನನಗೆ ಆಶ್ಚರ್ಯವೂ ಸಂಕಟವೂ ಆಗುತ್ತಿದೆ. ಬಹುಶಃ ಅವರಿಗೆ ಈ ಹಿಂದೆ ದುರ್ಯೋಧನಾದಿಗಳು ಮಾಡಿದ ಅನ್ಯಾಯ ಮರೆತು ಹೋಗಿರಬಹುದು. ಆದರೆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನವನ್ನು ನಾನೆಂದಿಗೂ ಮರೆಯಲಾರೆ. ಈ ಬಿಚ್ಚಿದ ಮುಡಿಯು ನನ್ನ ನೆನಪನ್ನು ಸದಾಕಾಲ ಚುಚ್ಚುತ್ತಿದೆ. ಶ್ರೀಕೃಷ್ಣ, ಚಕ್ರವರ್ತಿಯಾದ ಯುಧಿಷ್ಠಿರನನ್ನು ಮೋಸದಲ್ಲಿ ದ್ಯೂತದಲ್ಲಿ ಸೋಲಿಸಿ ಅವನನ್ನು ಅವನ ತಮ್ಮಂದಿರನ್ನು ಅರಣ್ಯಕ್ಕೆ ಅಟ್ಟಿದ ಕೌರವರಿಗೆ ತಕ್ಕ ಪ್ರತೀಕಾರ ಆಗಲೇಬೇಕು. ಭೀಮಸೇನನು ಸಭೆಯಲ್ಲಿ ಮಾಡಿದ ಪ್ರತಿಜ್ಞೆ ಈಡೇರಲೇಬೇಕು. ಪಾಂಡವರನ್ನು ನಮ್ಮ ತಾಯಿ ಮತ್ತು ಮಕ್ಕಳಿಂದ ದೂರ ಮಾಡಿ ಅವರಿಗೆ ವಿರಹ ವೇದನೆಯನ್ನುಂಟು ಮಾಡಿದ ದುಷ್ಟರು ಈ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇದೆಲ್ಲ ಆಗಬೇಕಾದರೆ ಈ ಯುದ್ಧ ನಡೆಯಲೇಬೇಕು. ಕೃಷ್ಣ, ನೀನು ಅದಕ್ಕಾಗಿಯೇ ಪ್ರಯತ್ನಿಸಬೇಕು, ಶಾಂತಿಗಲ್ಲ ಎಂದಳು. ಸಹದೇವನು ಸಹ ಕೌರವರು ಮಾಡಿದ ಅನ್ಯಾಯಗಳನ್ನು ಸ್ಮರಿಸಿಕೊಂಡು ಕಟಕಟನೆ ಹಲ್ಲು ಕಡಿಯುತ್ತಾ ದ್ರೌಪದಿಯ ಅಭಿಪ್ರಾಯವನ್ನು ಬೆಂಬಲಿಸಿದನು. ಶ್ರೀಕೃಷ್ಣನು ಅವರಿಬ್ಬರಿಗೂ ಸೂಕ್ತವಾದ ರೀತಿಯಲ್ಲಿ ಸಮಾಧಾನದ ಮಾತುಗಳನ್ನು ಹೇಳಿದನು. ಸಂಧಾನದ ಕೊನೆಯ ಪ್ರಯತ್ನವಾಗಿ ಹಸ್ತಿನಾವತಿಗೆ ಹೊರಟನು. ಶ್ರೀಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವ ಸುದ್ದಿ ಕೇಳಿ ಅಲ್ಲಿಯ ಜನರಿಗೆ ಸಂಭ್ರಮವಾಯಿತು. ಉತ್ಸಾಹ ಸಡಗರಗಳಿಂದ ಅವನನ್ನು ಸ್ವಾಗತಿಸಲು ಸಿದ್ಧರಾದರು. ಮನೆಗಳ ಮುಂದೆ ಹಸಿರು ತೋರಣಗಳನ್ನು, ಚಪ್ಪರಗಳನ್ನು ಕಟ್ಟಿದರು. ಬಣ್ಣ ಬಣ್ಣದ ರಂಗೋಲಿ ಅಲಂಕಾರಗಳನ್ನು ಮಾಡಿದರು. ಪುರಪ್ರಮುಖರ ನಾಯಕತ್ವದಲ್ಲಿ ಸ್ವಾಗತ ಸಮಿತಿಗಳನ್ನು ರಚಿಸಿ ರಸ್ತೆ ರಸ್ತೆಗಳಲ್ಲೂ, 4-6 ರಸ್ತೆಗಳು ಸೇರುವ ಚೌಕಗಳಲ್ಲೂ ಮಂಟಪಗಳನ್ನು ಕಟ್ಟಿದರು. ದೊಡ್ಡ ದೊಡ್ಡ ಧ್ವಜಗಳನ್ನು ಎತ್ತರವಾಗಿ ಹಾರಿಸಿದರು. ಶ್ರೀಕೃಷ್ಣನಿಗೆ ಸಮರ್ಪಿಸಲೆಂದು ಹಣ್ಣುಗಳನ್ನು, ಹಾರಗಳನ್ನು ಸಿದ್ಧಪಡಿಸಿಕೊಂಡು ಮನೆಗಳ ಮುಂದೆ, ಮಹಡಿಗಳ ಮೇಲೆ, ರಸ್ತೆ ಇಕ್ಕೆಲದಲ್ಲೂ ಕಿಕ್ಕಿರಿದು ನೆರೆದರು. ಶ್ರೀಕೃಷ್ಣನಿಗೆ ಆರತಿ ಎತ್ತಲು ಸುಮಂಗಲಿಯರು ಮಂಗಳ ದ್ರವ್ಯಗಳನ್ನಿಟ್ಟುಕೊಂಡು ಕಾದು ನಿಂತರು. ಶ್ರೀಕೃಷ್ಣನ ಸ್ವಾಗತಕ್ಕಾಗಿ ಧೃತರಾಷ್ಟ್ರನು ಭಾರೀ ಸಿದ್ಧತೆಗಳು ನಡೆಸಿದ. ಅನೇಕ ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ರತ್ನಾಭರಣಗಳನ್ನು, ದಿವ್ಯವಾದ ಪೀತಾಂಬರಾದಿ ವಸ್ತ್ರಗಳನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ಕೊಡಲು ಯೋಚಿಸಿದ. ಆಗ ವಿದುರ ಧೃತರಾಷ್ಟ್ರನ ಬಳಿಗೆ ಬಂದು, ಅಣ್ಣ, ಶ್ರೀಕೃಷ್ಣನಿಗೆ ನೀನು ಭಾರೀ ಉಡುಗೊರೆಗಳನ್ನು ಕೊಡಲು ಯೋಚಿಸಿರುವುದು ತುಂಬ ಸಂತೋಷ. ಆದರೆ ಇವುಗಳನ್ನು ನೀನು ಕೃಷ್ಣನ ಮೇಲಿನ ಪ್ರೀತಿಯಿಂದ ಕೊಡುತ್ತಿಲ್ಲ. ಅವನನ್ನು ನಿನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂಬ ಸ್ವಾರ್ಥಕ್ಕಾಗಿ ಈ ಔದಾರ್ಯವನ್ನು ತೋರುತ್ತಿದ್ದೀಯೇ. ಅಣ್ಣ, ನೀನು ನಿಜವಾಗಿಯೂ ಶ್ರೀಕೃಷ್ಣನು ಸಂತೋಷಪಡಿಸಬೇಕೆಂದಿದ್ದರೆ ಅವನಿಗೆ ಇಷ್ಟವಾಗುವ ಬಹುಮಾನವನ್ನೇ ಕೊಡು. ಶ್ರೀಕೃಷ್ಣನಿಗೆ ಇಚ್ಛೆ ಆಗುವುದೆಂದರೆ ಕೌರವರ ಮತ್ತು ಪಾಂಡವರ ನಡುವೆ ಸಂಧಾನ, ಅದು ಸಾಧಿಸುವಂತೆ ಮಾಡು. ಅಲ್ಲದೆ ಯುಧಿಷ್ಠಿರನೀಗ ಅರ್ಧ ರಾಜ್ಯವನ್ನೂ ಕೇಳುತ್ತಿಲ್ಲ, ಕೇವಲ 5 ಗ್ರಾಮಗಳನ್ನು ಕೋರುತ್ತಿದ್ದಾನೆ. ಆದ್ದರಿಂದ ಈ ಪಾರಿತೋಷಕಗಳು ಬೇಡ, ಪಾಂಡವರ ಬೇಡಿಕೆಯನ್ನು ಮನ್ನಿಸು, ಶ್ರೀಕೃಷ್ಣನ ಮನಸ್ಸನ್ನು ಸಂತೋಷಪಡಿಸು ಎಂದ. ಆದರೆ ಧೃತರಾಷ್ಟ್ರ ಇದಕ್ಕೆ ಕಿವಿಗೊಡದೆ ತನ್ನ ಸಿದ್ಧತೆಗಳನ್ನು ಮುಂದುವರೆಸಿದ. ಶ್ರೀಕೃಷ್ಣ ಹಸ್ತಿನಾವತಿ ಹತ್ತಿರ ಬಂದೊಡನೆ ಭೀಷ್ಮಾದಿಗಳು, ಇತರ ಪುರಪ್ರಮುಖರು ಭಾರೀ ಸ್ವಾಗತ ನೀಡಿದರು. ಶ್ರೀಕೃಷ್ಣನು ನಸನುಗುತ್ತಾ ಅಭಿಮಾನಿಗಳ ಅಭಿವಂದನೆಗಳನ್ನು ಸ್ವೀಕರಿಸುತ್ತಾ ತಳಿರು ತೋರಣಗಳಿಂದ ಅಲಂಕೃತವಾದ ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದ. ಶ್ರೀಕೃಷ್ಣನು ಬರುತ್ತಿದ್ದ ರಾಜಮಾರ್ಗದಲ್ಲಿ ಕಿಕ್ಕಿರಿದ ನೆರೆದಿದ್ದ ನಾಗರಿಕರು ಆ ಪರಮಾತ್ಮನನ್ನು ಕಂಡು ಹರ್ಷೋದ್ಗಾರ ಮಾಡಿದರು. ಹೂಮಾಲೆಗಳನ್ನು ಹಾಕಿ ಜಯಘೋಷಗೈದರು. ಶ್ರೀಕೃಷ್ಣನು ಮಂದಸ್ಮಿತನಾಗಿ ಎಲ್ಲ ಕಡೆಯೂ ಕಟಾಕ್ಷವನ್ನು ಬೀರುತ್ತಾ ಅರಮನೆಗೆ ಬಂದನು. ಧೃತರಾಷ್ಟ್ರನ ಅರಮನೆಯಲ್ಲಿ ನೆರೆದಿದ್ದ ಎಲ್ಲ ಆಸ್ಥಾನಿಕರು ಎದ್ದು ನಿಂತು ಶ್ರೀಕೃಷ್ಣನಿಗೆ ಗೌರವ ಸೂಚಿಸಿದರು. ಶ್ರೀಕೃಷ್ಣ ಪ್ರತಿಯೊಬ್ಬರ ಬಳಿಗೂ ಹೋಗಿ ಅವರವರ ವಯೋಮಾನಕ್ಕೆ ಅನುಗುಣವಾಗಿ ಹಿರಿಯರಿಗೆ ಭಕ್ತಿ ಗೌರವಗಳಿಂದ ಕಾಲ್ಮುಟ್ಟಿ ನಮಸ್ಕರಿಸುತ್ತಲೂ ಕಿರಿಯರನ್ನು ಆತ್ಮೀಯವಾಗಿ ಆಲಂಗಿಸಿಕೊಳ್ಳುತ್ತಲೂ ಮರ್ಯಾದೆಯನ್ನು ತೋರಿಸಿದ. ಧೃತರಾಷ್ಟ್ರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಶಲ ಪ್ರಶ್ನೆ ಮಾಡಿದ. ಆಗ ದುರ್ಯೋಧನ, ಶ್ರೀಕೃಷ್ಣ, ನಿನಗಾಗಿ ನಾವು ವಿಶೇಷವಾದ ವ್ಯವಸ್ಥೆ ಮಾಡಿದ್ದೇವೆ. ತುಂಬ ಅನುಕೂಲಕರವಾದ ಬಿಡಾರವೂ ರುಚಿಕರವಾದ ಆಹಾರವೂ ಸಿದ್ಧವಾಗಿದೆ.
ನೀವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಮನಸ್ಸು ಸಂತೋಷಪಡಿಸು ಎಂದ. ಶ್ರೀಕೃಷ್ಣ, ದುರ್ಯೋಧನ, ದಯವಿಟ್ಟು ಕ್ಷಮಿಸು. ನಾನೀಗ ಪಾಂಡವರ ಪಕ್ಷ ವಹಿಸಿ ಅವರ ಪರವಾಗಿ ನಿನ್ನ ಬಳಿ ದೂತನಾಗಿ ಬಂದಿದ್ದೇನೆ. ಆದುದರಿಂದ ನಾನು ನನ್ನ ಕಾರ್ಯ ಸಿದ್ಧಿಯಾಗುವವರೆಗೆ ನಿನ್ನಿಂದ ಏನನ್ನೂ ಸ್ವೀಕರಿಸಲಾರೆ ಎಂದ. ಆಗ ದುರ್ಯೋಧನ, ಕೃಷ್ಣ, ಅದಕ್ಕಿದಕ್ಕೂ ಸಂಬಂಧ ಕಲ್ಪಿಸಬೇಡ. ನನ್ನ ಆತಿಥ್ಯ ಧಿಕ್ಕರಿಸುವುದು ಸರಿಯಲ್ಲ ಎಂದ. ಕೃಷ್ಣ ನಸುನಗುತ್ತಾ, ಕೌರವ, ನೀನು ಈ ವಿಶೇಷವಾದ ಆತಿಥ್ಯ ವ್ಯವಸ್ಥೆಯನ್ನು ನನ್ನ ಮೇಲಿನ ಪ್ರೀತಿಯೆಂದೇನೂ ಮಾಡಿಲ್ಲ ಎಂದು ನಾನು ಬಲ್ಲೆ. ನೀನು ನನ್ನನ್ನು ಋಣದಲ್ಲಿ ಕಟ್ಟಿಹಾಕಲು ಯತ್ನಿಸುತ್ತಿದ್ದೀಯೆ. ಆದರೆ ನಾನು ನಿನ್ನ ಹಂಗಿಗೆ ಒಳಗಾಗಲಾರೆ. ಸುಯೋಧನ, ಒಬ್ಬ ಮನುಷ್ಯ ಬೇರೊಬ್ಬರ ಮನೆಯಲ್ಲಿ ಭೋಜನ ಮಾಡಬೇಕಾದರೆ 2 ಕಾರಣಗಳಿರಬೇಕು. ಮೊದಲನೆಯದು, ಅವನಿಗೆ ಹಸಿವಿನಿಂದ ಪ್ರಾಣವೇ ಹೋಗಿಬಿಡುತ್ತದೆ ಎನ್ನುವಂಥ ಸಂದರ್ಭ. ಅಂಥ ಸಮಯದಲ್ಲಿ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾರ ಮನೆಯಲ್ಲಿ ಬೇಕಾದರೂ ಊಟ ಮಾಡಬಹುದು. ಎರಡನೆಯದು, ಆತಿಥ್ಯ ಮಾಡುವ ಮನೆಯವರ ಪ್ರೀತಿ ವಿಶ್ವಾಸಗಳ ಒತ್ತಾಯದಿಂದ ಊಟ ಮಾಡುವುದು. ಈಗ ನಾನು ಹಸಿವಿನಿಂದೇನೂ ಬಳಲಿಲ್ಲ, ಅಥವಾ ನಿನಗೆ ನನ್ನ ಮೇಲೆ ಪ್ರೀತಿಯಾಗಲಿ ವಿಶ್ವಾಸವಾಗಲಿ ಇಲ್ಲ. ಆದ್ದರಿಂದ ನಾನು ನಿನ್ನ ಆತಿಥ್ಯವನ್ನು ಸ್ವೀಕರಿಸಲಾರೆ ಎಂದು ಹೇಳಿ ವಿದುರನ ಮನೆಗೆ ಹೊರಟ. ಮಾರ್ಗ ಮಧ್ಯದಲ್ಲಿ ತನ್ನ ಸೋದರತ್ತೆ ಕುಂತಿದೇವಿಯನ್ನು ಕಂಡು ನಮಸ್ಕರಿಸಿದ. ಅವಳನ್ನು ಮತ್ತೆ ಕಾಣುವುದಾಗಿ ತಿಳಿಸಿ ವಿದುರನ ಮನೆಯನ್ನು ಸೇರಿದ. ಸಾಕ್ಷಾತ್ ಶ್ರೀಹರಿಯ ಅವತಾರವಾದ ಶ್ರೀಕೃಷ್ಣನು ತನ್ನ ಮನೆಗೆ ಬಂದುದನ್ನು ಕಂಡು ವಿದುರನು ಸಂತೋಷದಿಂದ ಕುಡಿದಾಡಿಬಿಟ್ಟ. ಶ್ರೀಕೃಷ್ಣನನ್ನು ಹಲವಾರು ರೀತಿಯಲ್ಲಿ ಸ್ತುತಿಸಿ ಅವನ ಕೈ ಹಿಡಿದು ಒಳಗೆ ಕರೆದೊಯ್ದು ಪರಿಪರಿಯಾಗಿ ಉಪಚರಿಸಿದ. ಶ್ರೀಕೃಷ್ಣನು ಅಲ್ಲಿಯೇ ಭೋಜನ ಮಾಡಿ ವಿಶ್ರಾಂತಿ ಪಡೆದುಕೊಂಡ. ಮಾರನೆಯ ಬೆಳಿಗ್ಗೆ ಶ್ರೀಕೃಷ್ಣ ಬೇಗನೆದ್ದು ಸ್ನಾನ ಸಂಧ್ಯಾವಂದನೆಗಳನ್ನು, ಜಪ ತಪಾದಿಗಳನ್ನು, ಅಗ್ನಿಹೋತ್ರವನ್ನು ಮುಗಿಸಿ ಸೂರ್ಯನನ್ನು ಆರಾಧಿಸಿದ. ಅಂದೇ ಅವನು ಧೃತರಾಷ್ಟ್ರನ ಆಸ್ಥಾನದಲ್ಲಿ ತಾನು ಯುಧಿಷ್ಠಿರನಿಂದ ತಂದಿರುವ ಸಂದೇಶವನ್ನು ಹೇಳಬೇಕೆಂದು ನಿಶ್ಚಯಿಸಲಾಗಿತ್ತು. ಶ್ರೀಕೃಷ್ಣ ಸರಿಯಾದ ಸಮಯಕ್ಕೆ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೊರಡಲು ಸಿದ್ಧನಾದ. ಭವ್ಯವಾದ ಮೆರವಣಿಗೆಯಲ್ಲಿ ಶ್ರೀಕೃಷ್ಣನನ್ನು ಆಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಆ ಮೆರವಣಿಗೆಯ ಮುಂಭಾಗದಲ್ಲಿ ವಾದ್ಯಗೋಷ್ಠಿ ಇತ್ತು. ಸಾವಿರಾರು ಯೋಧರು ಸಮವಸ್ತ್ರ ಧರಿಸಿ ಪಥಸಂಚಲನ ಮಾಡುತ್ತಿದ್ದರು. ಅಲಂಕರಿಸಿದ ಆನೆಗಳು, ಕುದುರೆಗಳು, ರಥಗಳು ಒಂದು ಕ್ರಮದಲ್ಲಿ ವ್ಯವಸ್ಥಿತವಾಗಿ ಹೋಗುತ್ತಿದ್ದವು. ವಾದ್ಯಗೋಷ್ಠಿಯ ತಾಳಕ್ಕೆ ಅನುಗುಣವಾಗಿ ಇಡೀ ಮೆರವಣಿಗೆಯ ಚಾಲನೆ ಇತ್ತು. ದಾರಿಯುದ್ದಕ್ಕೂ ಜನರು 6 ತುರಾಯಿಗಳನ್ನರ್ಪಿಸಿ ಶ್ರೀಕೃಷ್ಣನಿಗೆ ಗೌರವ ಸೂಚಿಸುತ್ತಿದ್ದರು. ಕೌರವ ಸಭೆಯಲ್ಲಿ ಶ್ರೀಕೃಷ್ಣನನ್ನು ವಿಶೇಷ ಗೌರವದಿಂದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿದರು. ಶ್ರೀಕೃಷ್ಣ ಸಂಧಾನವನ್ನು ನೋಡುವ ಅಪೇಕ್ಷೆಯಿಂದ ಅಂತರಿಕ್ಷದಲ್ಲಿ ನೆರೆದಿದ್ದ ಋಷಿಗಳನ್ನು ಸ್ವಾಗತಿಸಿ ಅರ್ಘ್ಯ ಪಾದ್ಯಗಳಿಂದ ಸತ್ಕರಿಸಿ ಅವರಿಗೂ ಉತ್ತಮವಾದ ಆಸನಗಳನ್ನು ನೀಡಲಾಯಿತು. ಆನಂತರ ಶ್ರೀಕೃಷ್ಣನು ತನ್ನ ಆಸನದಿಂದ ಎದ್ದು ಋಷಿಗಳಿಗೂ, ಧೃತರಾಷ್ಟ್ರ ಮಹಾರಾಜನಿಗೂ, ಭೀಷ್ಮಾದ ಇತರ ಹಿರಿಯರಿಗೂ, ಸಭಾಸದರಿಗೂ ವಂದಿಸಿ ಗಂಭೀರವಾದ ಧ್ವನಿಯಿಂದ ಮಾತನಾಡಲಾರಂಭಿಸಿದನು. ಧೃತರಾಷ್ಟ್ರ ಮಹಾರಾಜ, ಕೌರವರ ಮತ್ತು ಪಾಂಡವರ ಪಕ್ಷಗಳು ಈಗಾಗಲೇ ದೊಡ್ಡ ದೊಡ್ಡ ಸೇನೆಗಳನ್ನು ಕೂಡಿಸಿಕೊಂಡು ಯುದ್ಧ ಮಾಡಲು ಸಿದ್ಧವಾಗಿ ನಿಂತಿವೆ. ಈ ಯುದ್ಧದ ಫಲಿತಾಂಶ ಏನೇ ಆಗಲಿ, ಆಗುವ ಪರಿಣಾಮ ಮಾತ್ರ ಬಹಳ ಭೀಕರವಾದುದು. ಅಸಂಖ್ಯ ವೀರಾಧಿವೀರರು ಯುದ್ಧದಲ್ಲಿ ವಿನಾಶ ಹೊಂದುವುದು ನಿಶ್ಚಿತ. ಆದ್ದರಿಂದ ಇದನ್ನು ತಪ್ಪಿಸಿ ಕೌರವ ಪಾಂಡವರ ನಡುವೆ ಶಾಂತಿ ಸಂಧಾನ ಏರ್ಪಡಿಸಬೇಕೆಂದು ಪ್ರಾರ್ಥಿಸುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮಹಾರಾಜ, ರಾಜನಾದವನಿಗೆ ಕೃಪೆ, ಅನುಕಂಪ, ಕರುಣೆ, ಸತ್ಯನಿಷ್ಠೆ, ರುಜುತ್ವ ಅಗತ್ಯವಾಗಿ ಇರಬೇಕಾದಂಥ ಗುಣಗಳು. ಇತರರಿಗೆ ದುಃಖ ಕೊಡುವ ಪ್ರಯತ್ನ ಅಥವಾ ಬೇರೆಯವರು ದುಃಖದಲ್ಲಿರುವುದನ್ನು ನೋಡಿ ಸಂತೋಷಿಸುವ ಸ್ವಭಾವ ಮಾನವರಿಗೆ ಸಲ್ಲದು. ಕುರುಕುಲ ಶ್ರೇಷ್ಠರಿಗಂತೂ ಇದು ಖಂಡಿತ ಶೋಭಿಸದು. ಆದರೆ ದುರ್ದೈವದಿಂದ ನಿನ್ನ ಮಕ್ಕಳು ಈ ಹೀನಕೃತ್ಯವನ್ನೇ ಮಾಡುತ್ತಿದ್ದಾರೆ. ಕುರುಶ್ರೇಷ್ಠ, ನಿನ್ನ ಪ್ರಜೆಗಳು ಸರಿಯಾದ ನಡತೆಯುಳ್ಳವರಾಗಿಲ್ಲದಿದ್ದರೆ, ಅವರ ಆಚಾರ ವ್ಯವಹಾರಗಳು ದೋಷಪೂರಿತವಾಗಿದ್ದರೆ ಅವರನ್ನು ಶಿಕ್ಷಿಸುವ ಮೂಲಕವೋ ಅಥವಾ ಬುದ್ಧಿವಾದ ಹೇಳುವುದರ ಮೂಲಕವೋ ಅವರನ್ನು ಸನ್ಮಾರ್ಗಕ್ಕೆ ತರುವುದು ರಾಜನಾದ ನಿನ್ನ ಕರ್ತವ್ಯವಾಗಿದೆ. ಆದರೆ ನೀನು ನಿನ್ನ ಮನೆಯವರು ಮಾಡುತ್ತಿರುವ ಅವ್ಯವಹಾರಗಳನ್ನೇ ತಡೆಗಟ್ಟುತ್ತಿಲ್ಲ. ನಿನ್ನ ಮಕ್ಕಳಾದ ದುರ್ಯೋಧನಾದಿಗಳ ಅಧರ್ಮಯುತವಾದ ಕಾರ್ಯಗಳನ್ನು ನೀನು ಖಂಡಿಸುತ್ತಿಲ್ಲ. ಅವರು ಲೋಕ ಮರ್ಯಾದೆಯನ್ನು ಮೀರಿ ನಡೆದರೂ ನೀನು ಸುಮ್ಮನಿದ್ದೀಯೆ. ದುರ್ಯೋಧನನು ಪಾಂಡವರ ವಿಷಯದಲ್ಲಿ ಮಾಡಿದ ತಪ್ಪುಗಳು 1-2. ಅವನು ಬಹಳ ಚಿಕ್ಕಂದಿನಿಂದಲೂ ಅವರ ಬಗ್ಗೆ ದ್ವೇಷ ಭಾವನೆಯನ್ನೇ ಬೆಳೆಸಿಕೊಂಡು ಬಂದ. ಭೀಮನಿಗೆ ವಿಷ ಉಣಿಸಿ ಅವನನ್ನು ನದಿಗೆ ತಳ್ಳಿದ.
ನಂತರ ಪಾಂಡವರನ್ನು ಅರಗಿನ ಮನೆಯಲ್ಲಿಟ್ಟು ಅವರನ್ನು ಜೀವ ಸಹಿತ ಸುಡಲು ಪ್ರಯತ್ನಿಸಿದ. ಮೋಸದ ದ್ಯೂತದಲ್ಲಿ ಅವರನ್ನು ಸೋಲಿಸಿದ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಿಸಿದ. ನಂತರ ಅವರ ರಾಜ್ಯವನ್ನೇ ಕಸಿದುಕೊಂಡು ಅರಣ್ಯಕ್ಕೆ ಅಟ್ಟಿಬಿಟ್ಟ. ಈಗ ಅವರು ದ್ಯೂತದ ಒಪ್ಪಂದದಂತೆ ನಡೆದುಕೊಂಡ ನಂತರವೂ ಅವರು ರಾಜ್ಯವನ್ನು ಹಿಂತಿರುಗಿಸುವುದಿಲ್ಲ ಎನ್ನುತ್ತಿದ್ದಾನೆ. ಇದೆಲ್ಲವೂ ಅನ್ಯಾಯವಲ್ಲವೇ ಧೃತರಾಷ್ಟ್ರ? ಅದನ್ನು ತಿದ್ದಬೇಕಾದುದು ರಾಜನಾದ ನಿನ್ನ ಕರ್ತವ್ಯವಾಗಲಿಲ್ಲವೇ? ನಿನ್ನ ಮಗನ ಎಲ್ಲ ತಪ್ಪುಗಳಿಗೂ ನೀನೇ ಹೊಣೆ ಎಂದು ನಾನು ಆಪಾದಿಸಲಾರೆ. ಆದರೆ ಅವನ ಅನೇಕ ದುಷ್ಟ ಕೆಲಸಗಳಿಗೆ ನೀನು ಸಮ್ಮತಿಯನ್ನಿಟ್ಟೆ. ಇನ್ನೂ ಕೆಲವು ಕೆಲಸಗಳಿಗೆ ಪ್ರತ್ಯಕ್ಷವಾಗಿ ಒಪ್ಪಿಗೆ ನೀಡದಿದ್ದರೂ ಅದನ್ನು ತಡೆಯದೇ ಸುಮ್ಮನಿದ್ದೆ. ಇದರಿಂದಲೇ ದುರ್ಯೋಧನನಿಗೆ ಅನ್ಯಾಯ ಮಾಡುವ ಧೈರ್ಯ ಬೆಳೆಯುತ್ತಾ ಹೋಯಿತು. ಅವನ ತಪ್ಪುಗಳನ್ನು ನೀನು ಮೊದಲಿನಿಂದಲೂ ವಿರೋಧಿಸಿದ್ದರೆ ಇಂದು ಇಂತಹ ಭೀಕರ ವಿದ್ವೇಷದ ಪರಿಸ್ಥಿತಿ ಉಂಟಾಗುತ್ತಿರಲಿಲ್ಲ. ಯಾವ ತಂದೆ ತಾಯಿಗಳು ಮಕ್ಕಳ ಮೇಲಿನ ವ್ಯಾಮೋಹದಿಂದ ಅವರ ಮಾಡುವ ಅತ್ಯಾಚಾರಗಳನ್ನು ತಡೆಯುವುದಿಲ್ಲವೋ, ಆಯಾ ಸಮಯದಲ್ಲಿಗೆ ಮಕ್ಕಳಿಗೆ ಬುದ್ಧಿ ಕಲಿಸುವುದಿಲ್ಲವೋ ಅಂಥವರು ಸರಿಯಾದ ಪಾಲಕರಲ್ಲ. ಮಕ್ಕಳು ಪೂರ್ತಿಯಾಗಿ ಹಾಳಾಗುವುದಕ್ಕೆ ಅವರೇ ಕಾರಣರಾಗುತ್ತಾರೆ. ಧೃತರಾಷ್ಟ್ರ ಮಹಾರಾಜ, ನಿನ್ನ ಮೇಲೂ ಇದೇ ಆರೋಪವನ್ನು ಮಾಡಬೇಕಾಗಿದೆ. ಯುಧಿಷ್ಠಿರ ಧರ್ಮಪರಾಯಣ. ಆದ್ದರಿಂದಲೇ ನೀನು ಮತ್ತು ನಿನ್ನ ಮಕ್ಕಳು ಮಾಡಿದ ಅನ್ಯಾಯಗಳನ್ನು ಅವನು ಸಹಿಸಿಕೊಂಡ. ನ್ಯಾಯವಾಗಿ ನೋಡಿದರೆ ಇಡೀ ಕುರು ರಾಜ್ಯವು ಯುಧಿಷ್ಠಿರನಿಗೆ ಸೇರಬೇಕಾಗಿತ್ತು. ಏಕೆಂದರೆ ನೀನು ಅವನನ್ನು ವಾರಣಾವತಕ್ಕೆ ಕಳುಹಿಸುವುದಕ್ಕೆ ಮುಂಚೆ ಅವನು ಇಡೀ ಕುರುರಾಜ್ಯದ ಯುವರಾಜನಾಗಿದ್ದ. ಅಲ್ಲದೆ ಈಗ ಕುರುರಾಜ್ಯದಲ್ಲಿರುವ ಅನೇಕ ರಾಜ್ಯಗಳನ್ನು ಅವನ ತಮ್ಮಂದಿರೇ ಗೆದ್ದು ಕುರುರಾಜ್ಯಕ್ಕೆ ಸೇರಿಸಿದ್ದು. ಆದರೆ ದ್ರೌಪದಿಯನ್ನು ಮದುವೆಯಾಗಿ ಅವರು ಹಸ್ತಿನಾವತಿಗೆ ಹಿಂದಿರುಗಿಸಿದ ನಂತರ ನೀನು ಅವನಿಗೆ ಖಾಂಡವಪ್ರಸ್ಥ ಎಂಬ ಸಣ್ಣ ರಾಜ್ಯವನ್ನು ಕೊಟ್ಟೆ. ಆದರೂ ಯುಧಿಷ್ಠಿರ ಅಷ್ಟರಿಂದಲೇ ತೃಪ್ತನಾದ. ಇಂದ್ರಪ್ರಸ್ಥದಲ್ಲಿ ತನ್ನ ರಾಜ್ಯವನ್ನು ಸಂಸ್ಥಾಪಿಸಿ ತನ್ನ ಸಹೋದರರ ಸಹಾಯದಿಂದ ಅನೇಕ ರಾಜ್ಯಗಳನ್ನು ಗೆದ್ದು ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡ. ರಾಜಸೂಯಾಗ ಮಾಡಿ ಚಕ್ರವರ್ತಿಯಾದರೂ ಸಹ ಅವನೆಂದೂ ನಿನ್ನ ಮಾತನ್ನು ಮೀರಲಿಲ್ಲ. ಅಂತಹವನಿಗೆ ಅನ್ಯಾಯ ಮಾಡುತ್ತಿರುವುದು ಖಂಡಿತ ಸರಿಯಲ್ಲ. ಆದ್ದರಿಂದ ನಿನ್ನ ಮಗನನ್ನು ಸಂಧಿಗೆ ಒಪ್ಪಿಸು ಎಂದ. ಆನಂತರ ಕೃಷ್ಣನು ದುರ್ಯೋಧನನ ಕಡೆಗೆ ತಿರುಗಿ, ದುರ್ಯೋಧನ, ನಾನು ಹೇಳುವ ಒಂದೆರಡು ಮಾತುಗಳನ್ನು ದಯವಿಟ್ಟು ಕೇಳು. ನೀನು ಮಹಾಶಕ್ತಿವಂತ, ಪರಾಕ್ರಮಿ, ಅನೇಕ ಒಳ್ಳೆಯ ಕಾರ್ಯಗಳನ್ನೂ ಮಾಡಿದ್ದೀಯೆ. ಇವೆಲ್ಲ ಸರಿಯೇ. ಆದರೆ ನಿನ್ನ ಕೆಲವು ವ್ಯವಹಾರಗಳು ಮಾತ್ರ ನಿಮ್ಮ ವಂಶಕ್ಕೆ ಶೋಭೆ ತರುವಂತಹುದಲ್ಲ. ನೀನು ಹಿರಿಯರ ಮಾತನ್ನು ಮೀರಿ ನಡೆಯುತ್ತಿದ್ದೀಯೆ. ಇದು ಒಳ್ಳೆಯದಲ್ಲ. ಹಿರಿಯರ ಅನುಶಾಸನದಂತೆ ನಡೆಯದವನು ಮಹಾ ವಿಪತ್ತಿಗೆ ಒಳಗಾಗುತ್ತಾನೆ. ಕೌರವ, ಹಿರಿಯರ ಬುದ್ಧಿ ಮಾತುಗಳು ಅನೇಕ ಸಲ ಹಿತವಾಗಿ ಕಾಣದಿರಬಹುದು. ಮಿತ್ರರು ಹೇಳುವ ಬುದ್ಧಿವಾದಗಳು ಸಂತೋಷವನ್ನುಂಟು ಮಾಡದಿರಬಹುದು. ಆದರೆ ಕಾಯಿಲೆಯಿಂದ ನರಳುವವನಿಗೆ ಕಹಿ ಮಧ್ಯೆ ಪರಿಣಾಮಕಾರಿಯಾಗಿರುವಂತೆ ಲೋಭ, ಮೋಹ, ವಿದ್ವೇಷಗಳಿಂದ ಪೀಡಿತನಾದವನಿಗೆ ಎಷ್ಟೇ ಕಠಿಣವಾಗಿ ಕಂಡರೂ ಸಹ ಸಜ್ಜನರ ನೀತಿಬೋಧೆಯಂತೆ ನಡೆದುಕೊಳ್ಳುವುದೇ ಶ್ರೇಯಸ್ಕರವಾದದ್ದು. ದುರ್ಯೋಧನ, ನೀನು ಪಾಂಡವರ ವಿಷಯದಲ್ಲಿ ಬಹಳ ಅನ್ಯಾಯವಾಗಿ ನಡೆದುಕೊಂಡಿದ್ದೀಯೆ. ಹಾಗಿದ್ದೂ ಅವರು ಸುಮ್ಮನಿದ್ದಾರೆ. ಆದರೆ ನೀನು ಅವರ ತಾಳ್ಮೆಯನ್ನು ಹೇಡಿತನ ಎಂದು ಭಾವಿಸಿದಂತಿದೆ. 10,000 ಆನೆಗಳ ಬಲ ಹೊಂದಿರುವ ಮಹಾಪರಾಕ್ರಮಿಯಾದ ಭೀಮಸೇನ, ಪಾಶುಪತಾಸ್ತ್ರವನ್ನು ಪಡೆದಿರುವ ಗಾಂಡೀವಿ, ಇವರಿಬ್ಬರೇ ನಿನ್ನನ್ನು, ನಿನ್ನ ಸಂಪೂರ್ಣ ಸೈನ್ಯವನ್ನು ಧೂಳಿಪಟ ಮಾಡಿಬಿಡುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ಯುಧಿಷ್ಠಿರನ ಆಜ್ಞೆಯನ್ನು ಮೀರಬಾರದೆಂದು ಸುಮ್ಮನಿದ್ದಾರೆ ಅಷ್ಟೇ. ಈಗ ಒಂದು ವೇಳೆ ಯುದ್ಧ ನಡೆದರೆ ಪಾಂಡವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ನೀನು, ನಿನ್ನ ಸಹೋದರರು, ನಿನ್ನ ದುಷ್ಟಕೂಟವು ರಣರಂಗದಲ್ಲಿ ಮರಣವನ್ನಪ್ಪುವುದು ಖಂಡಿತ. ಆದ್ದರಿಂದ ಈಗಲಾದರೂ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಅನ್ಯಾಯವಾಗದಂತೆ ನೋಡಿಕೋ. ಅವರೀಗ ಅರ್ಧ ರಾಜ್ಯವನ್ನೂ ಕೇಳುತ್ತಿಲ್ಲ. ಪಾಂಡವರ 5 ಕೇವಲ 5 ಗ್ರಾಮಗಳನ್ನು ಮಾತ್ರ ಬಿಡುತ್ತಿದ್ದಾರೆ ಅಷ್ಟೇ. ಅವಿಸ್ಥಲ, ವೃಕಸ್ಥಲ, ಮಾಕಂಧಿ, ವಾರಣಾವತ ಮತ್ತು ನೀನಿಚ್ಛಿಸಿಕೊಟ್ಟಂಥ ಇನ್ನೊಂದು ಗ್ರಾಮ, ಇವಿಷ್ಟರಿಂದಲೇ ಪಾಂಡವರು ತೃಪ್ತರಾಗುತ್ತಾರೆ. ನೀನು ಅವರ ಪ್ರಾರ್ಥನೆಯನ್ನು ಅಂಗೀಕರಿಸು. ಇದರಿಂದ ಕುರುಕುಲಕ್ಕೆ ಒಳ್ಳೆಯದಾಗುತ್ತದೆ ಎಂದ. ಆಗ ದುರ್ಯೋಧನ ಎದ್ದು ನಿಂತು ಅಸಹನೆಯಿಂದ ಗಟ್ಟಿಯಾಗಿ ಕೂಗುತ್ತಾ, ಶ್ರೀಕೃಷ್ಣ, ಸಾಕು ಸಾಕು, ದಯವಿಟ್ಟು ನಿನ್ನ ಮಾತು ನಿಲ್ಲಿಸು. ನಿನ್ನ ಪಾಂಡವರ ಪ್ರತಾಪವನ್ನು ಹಗಲಿಡಿ ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡಿದು ಬಿಟ್ಟಿದೆ. ಅವರಿಗೆ ರಾಜ್ಯ ಬೇಕಾದರೆ ಯುದ್ಧ ಮಾಡಿ ಪಡೆದುಕೊಳ್ಳಲಿ. 5 ಗ್ರಾಮಗಳನ್ನೇಕೆ, ಒಂದು ಮುಳ್ಳು ಮನೆ ಊರುವಷ್ಟು ಜಾಗವನ್ನು ಅವರಿಗೆ ಕೊಡಲು ನಾನು ಸಿದ್ಧನಿಲ್ಲ ಎಂದು ಹೇಳಿ ತನ್ನ ದುಷ್ಟಕೂಟದೊಂದಿಗೆ ಸಭೆಯನ್ನು ಬಿಟ್ಟು ಹೊರಟು ಹೋದ.